ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನಿವತ್ತು ಮನೆಯಲ್ಲೇ ಯಾವ ಥರ ವ್ಯಾಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ಎಲ್ಲರೂ ಪಾರ್ಲರ್ಗೆ ಹೋಗಿ ಇಲ್ಲ ಸಲೂನ್ಗೆ ಹೋಗಿ ವ್ಯಾಕ್ಸ್ ಮಾಡಿಸ್ಕೊತಿದ್ದೆ ನಾನು. ಇವಾಗ ಇಲ್ಲ, ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಕಿಟ್ ತರಿಸ್ಕೊಂಡಿದ್ದೀನಿ ನಾನು, ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ನಾವು ಪಾರ್ಲರ್ಗೆ ಹೋದರೆ ನಮಗೆ 2 ಹ್ಯಾಂಡ್ಸಿಗೆ ಸೇರಿಬಿಟ್ಟು ನಮಗೆ 800-850 ಏನೋ ತೊಗೊತಾರೆ. ಆ ದುಡ್ಡಲ್ಲಿ ನಾವು ಕಿಟ್ನೇ ಮನೇಲಿ ತಂದು ಇಟ್ಕೊಂಡ್ಬಿಟ್ರೆ 1 ವರ್ಷದ ತನಕನೂ ನಾವು ವ್ಯಾಕ್ಸ್ ಅದರಲ್ಲೇ ಮಾಡ್ಕೋಬೋದು. ಅಂದರೆ ವ್ಯಾಕ್ಸ್ ಕೂಡ ಆಗುತ್ತೆ. ಮತ್ತು ಇನ್ನೇನು ಹೀಟರ್ ಬಂದುಬಿಟ್ಟು ನಾವು ಎಷ್ಟು ಚೆನ್ನಾಗಿ ಇಟ್ಕೋತೀವೋ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ಆ ದುಡ್ಡಲ್ಲಿ ನಾವು ವರ್ಷವಿಡೀ ವ್ಯಾಕ್ಸ್ ಮಾಡ್ಕೋಬೋದು. 1 ತಿಂಗಳಿಗೆ ನಾವು ಏನಿಲ್ಲ ಅಂದರೂ ಬರೀ ಹ್ಯಾಂಡ್ಸಿಗೆ 800 ಅಂತ ಇಟ್ಕೊಂಡ್ರು, ಹ್ಯಾಂಡ್ಸಿಗೆ ಮತ್ತು ಲೆಗ್ಸಿಗೆ ಸೇರಿಬಿಟ್ಟು 2000 ಅಂತೂ ಹೋಗೇ ಹೋಗುತ್ತೆ. ಆ ಅಮೌಂಟನ್ನ ನಾವು ಸೇವ್ ಮಾಡ್ಕೋಬೋದು. ಸಲೂನ್ಗೆ ಹೋಗಬೇಕು ಅಂತ ಏನಿಲ್ಲ, ಮನೇಲೂ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಎಂತ ಇಲ್ಲ. ನಾನು ಇವಾಗ ಇದು ಸೆಕೆಂಡ್ ಟೈಮ್ ಮಾಡ್ಕೊತಾ ಇರೋದು ವ್ಯಾಕ್ಸು. ಹ್ಯಾಂಡ್ ವ್ಯಾಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ, ನೋಡಿ ಯಾವ ಥರ ಮಾಡ್ಕೊಳ್ಳೋದು ಅಂತ. ನೋಡಿ, ಹೀಟರ್ನ ನಾನು ಸ್ವಿಚ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಮಗೆ ಎಷ್ಟು ವ್ಯಾಕ್ಸ್ ಬೇಕೋ ಅಷ್ಟು ವ್ಯಾಕ್ಸನ್ನು ತೊಗೊಂಡು ಅದರಲ್ಲಿ ಹೀಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಅಂದರೆ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ವ್ಯಾಕ್ಸ್ ಜಾಸ್ತಿನೇ ಹೋಗುತ್ತೆ, ಯಾಕಂದರೆ ಐಡಿಯಾ ಇರಲ್ವಲ್ಲ ನಮಗೆ ಯಾವ ಥರ ಮಾಡ್ಕೋಬೇಕು ಅಂತ. ಅದಕ್ಕೋಸ್ಕರ ನಮಗೆ ಸ್ವಲ್ಪ ವ್ಯಾಕ್ಸ್ ಜಾಸ್ತಿನೇ ಹೋಗುತ್ತೆ. ನೋಡಿ, ನನಗೆ ಅದು ಫುಲ್ ಇತ್ತು ತೊಗೊಂಡಾಗ ವ್ಯಾಕ್ಸ್ ಬಾಟಲ್ಲು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಅಂದರೆ ಫಸ್ಟ್ ಟೈಮೇ ನನಗೆ ತುಂಬ ಜಾಸ್ತಿ ಹೋಯಿತು ವ್ಯಾಕ್ಸು. ಹಾಗಾಗಿ ಮತ್ತು ನಾವು ಸ್ವಲ್ಪ ವ್ಯಾಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಪಾರ್ಲರ್ಗೆ ಹೋಗಿ ನಾವು ಇವಾಗ ಯಾರಿಗಾದ್ರೂ ಪಾರ್ಲರ್ ಆಲ್ರೆಡಿ ಬಂದಿದ್ದರು ಅಂದರೆ ನಾವು ವೆಯ್ಟ್ ಮಾಡಲ್ವ 1 ಅವರ್ 2 ಅವರ್. ಆ ಥರ ಮನೆಯಲ್ಲೇ ನಾವು ಸ್ವಲ್ಪ ವೆಯ್ಟ್ ಮಾಡಿ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡ್ಕೋಬೋದು ವ್ಯಾಕ್ಸ್ನ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ತರಿಸಿದ್ದೆ. ಇದು ಸೆಕೆಂಡ್ ಟೈಮ್ ನಾನು ಮಾಡ್ಕೋತಾ ಇರೋದು. ನನಗೆ ಚೆನ್ನಾಗಿ ಅನ್ನಿಸ್ತು. ನಿಮಗೂ ಬೇಕು ಅಂದರೆ ಹೇಳಿ, ನಾನು ಪ್ರಾಡಕ್ಟ್ ಡೀಟೇಲ್ಸ್ನ ಬೇಕಾದರೆ ಪ್ರಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅನ್ನೋರು ಮೆಸೇಜ್ ಮಾಡಿ. ನೋಡಿ, ಈ ಥರ ಹೀಟ್ ಮಾಡಿಕೊಂಡು, ಅಂದರೆ ಸ್ವಲ್ಪ ಬಿಸಿ ಇರೋವಾಗಲೇ ಹಚ್ಕೋಬೇಡಿ, ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಮೀನ್ಸ್ ಬೊಬ್ಬೆ ಎಲ್ಲ ಬಂದುಬಿಡುತ್ತೆ. ಫಸ್ಟ್ ಟೈಮ್ ನನಗೂ ಹಂಗೆ ಆಗಿತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ನೋಡಿ, ವ್ಯಾಕ್ಸ್ ಸ್ಟ್ರಿಪ್ಸ್ ಬಂದು 90 ಸ್ಟ್ರಿಪ್ಸ್ ಏನೋ ಬಂದಿದೆ ಇದರಲ್ಲಿ. ನಾನು ವ್ಯಾಕ್ಸ್ ಯಾವ ಥರ ಮಾಡ್ಕೋತೀನಿ ಅಂದರೆ, ಫಸ್ಟು ಒಂದು 7-8 ತೊಗೊಂಡಿದ್ದೀನಿ ಅದರಲ್ಲಿ ಸ್ಟ್ರಿಪ್ಸ್ನ. ಅದನ್ನು ಕ್ಲೀನಾಗಿ ಫೋಲ್ಡ್ ಮಾಡ್ಕೋತೀನಿ. ಅಂದರೆ ಚಿಕ್ಕದಿದ್ದರೆ ನಮಗೆ ವ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಅಂದರೆ ಪಾರ್ಲರಲ್ಲಾದರೆ ಬೇರೆಯವ್ರು ತೆಗಿತಾರಲ್ವ, ಸೊ ಹಾಗಾಗಿ ಅವರು ಈಸಿಯಾಗಿ ತಕ್ಕೊತಾರೆ. ನಮಗೆ ಅಷ್ಟು ಸರಿ ಅನಿಸಲ್ಲ, ಚಿಕ್ಕದಿದ್ದರೆ ನಾವು ಬೇಗ ತಕ್ಕೊಬೋದಂತ ಅಷ್ಟೇ. ಅದಕ್ಕೋಸ್ಕರ ಸ್ಟ್ರಿಪ್ಸ್ನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಸೈಜಲ್ಲಿದ್ದರೆ ಸಾಕಾಗುತ್ತೆ. ಅಂದರೆ ನಾವೇ ವ್ಯಾಕ್ಸ್ ಮಾಡ್ಕೊಡೋದಲ್ವಾ, ನಮಗೆ ತೆಗಿಲಿಕ್ಕೆ ಎಲ್ಲದಕ್ಕೂ ಈಸಿ ಆಗುತ್ತೆ. ನೋಡಿ, ಎಷ್ಟೊಂದು ಸ್ಟ್ರಿಪ್ಸ್ ಆಯಿತು. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಅಷ್ಟೇ. ನೋಡಿ, ವ್ಯಾಕ್ಸ್ ಹೀಟಾಗಿದೆ. ಸ್ವಲ್ಪನೇ ತೊಗೊಂಡು ನೀಟಾಗಿ ಅಪ್ಲೈ ಮಾಡ್ತಾ ಹೋಗಿ. ಅಂದರೆ ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಜಾಸ್ತಿ ಬಿಸಿ ಇದ್ದರೆ ಬೊಬ್ಬೆ ಎಲ್ಲ ಬಂದುಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ನೋಡಿ, ಹೇರ್ಸ್ ಎಷ್ಟೊಂದಿದೆ ಕೈಯಲ್ಲಿ. ಅಂದರೆ 1 ಮಂತ್ ಆಯಿತು ನಾನು ವ್ಯಾಕ್ಸ್ ಮಾಡಿ. ನಿಮಗೆ ತೋರಿಸೋಣ ಅಂತ ಹೇಳಿ ಇವಾಗ ಮತ್ತೆ ವ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಬಿಸಿ ಆರಿಸಿ ನೈಫಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ನೋಡಿ, ಈ ಥರ ನೈಫಿಂದನೇ ಅಪ್ಲೈ ಮಾಡ್ಕೊಳ್ಳಿ. ತೀರಾ ಬಿಸಿ ಆರಿರಬಾರ್ದು, ಸ್ವಲ್ಪ ಬಿಸಿ ಇದ್ದಾಗಲೇ ಹಚ್ಕೊಂಬಿಡಿ. ಆಮೇಲೆ ನೋಡಿ, ಆಪೋಸಿಟ್ ಡೈರೆಕ್ಷನ್ನಲ್ಲಿ ಸ್ಟ್ರಿಪ್ಸ್ ಹಾಕಿ ತೆಗಿಬೇಕು. ಸ್ವಲ್ಪ ಪೇನ್ ಆಗುತ್ತೆ ವ್ಯಾಕ್ಸ್ ಅಂದಮೇಲೆ. ತೆಗ್ದಿದ್ದೀನಿ ನೋಡಿ ಇವಾಗ ಸ್ಟ್ರಿಪ್ಸ್ನ. ಹೇರ್ಸ್ ಎಲ್ಲ ನೀಟಾಗಿ ಬಂದಿದೆ. ಚಿಕ್ಕ ಸ್ಟ್ರಿಪ್ಸ್ನು ನಾವು ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಈಸಿಯಾಗಿ ತೆಕ್ಕೋಬೋದು. ನೋಡಿ, ಪೂರ್ತಿ ಹ್ಯಾಂಡ್ ನಾನು ಮಾಡ್ಕೋತಾ ಇದ್ದೀನಿ ಇವಾಗ ವ್ಯಾಕ್ಸ್ನ. ಸೇಮ್ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ತೆಗಿತಾ ಹೋಗಬೇಕು. ಏರ್ಸು ಚಿಕ್ಕ ಏರ್ಸ್ ಎಲ್ಲ ಬಂದುಬಿಡುತ್ತೆ. ಅಂದರೆ 1 ಅವರ್ 1.5 ಅವರ್ ಟೈಮ್ ಹಿಡಿಯುತ್ತೆ, ಯಾಕಂದರೆ ನಾವೇ ಮಾಡ್ಕೊಳ್ಳೋದಲ್ವಾ, ಅದಕ್ಕೋಸ್ಕರ.
ನಾವು ಪಾರ್ಲರ್ಗೆ ಹೋಗಿ ಗಂಟೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದು ಮತ್ತು ದುಡ್ಡು ಉಳಿಸ್ಬೋದು ನಾವು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ನೋಡಿ, ನಾನು 2 ಹ್ಯಾಂಡ್ಸ್ನೂ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಮತ್ತು ಇವಾಗ ಚಿಕ್ಕ ಮಕ್ಕಳಿದ್ದವ್ರ ಮನೆಯಲ್ಲೆಲ್ಲ ಪಾರ್ಲರ್ಗೆ ಹೋಗ್ಬಿಟ್ರೆ 1 ತಾಸು 2 ತಾಸು ಗಂಟಲೆ ಮನೇಲಿ ಬೈದೇ ಬಿಡ್ತಾರೆ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ, ಮಕ್ಕಳು ಮಲಗಿದಾಗ ನಾವು ಬೇಕಾದರೆ ವ್ಯಾಕ್ಸ್ ಮಾಡ್ಕೋಬೋದು. ನನ್ನ ಮಗಳು ಕೂಡ ಮಲಗಿದ್ಲು, ಆ ಟೈಮಲ್ಲಿ ನಾನು ವ್ಯಾಕ್ಸ್ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಸ್ವಲ್ಪ ಅಂಟು ಅನಿಸುತ್ತೆ ನೋಡಿ, ವೈಪ್ಸ್ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ನೋಡಿ. ಆ ಕೈಯಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಆಮೇಲೆ ಇನ್ನೊಂದು, ಎಮರ್ಜೆನ್ಸಿಗಾದ್ರೂ ಈ ಥರ ಕಿಟ್ ಮನೇಲಿದ್ದರೆ ಈ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾವೇ ಮಾಡ್ಕೋಬೋದು. ನೋಡಿ, ಇವಾಗ 2 ಕೈನೂ ವ್ಯಾಕ್ಸ್ ಮಾಡಿ ಆಯಿತು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀಟಾಗಿ ಕಾಣಿಸ್ತಾ ಇದೆ. ಹಾಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.